ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದ ಗೃಹಿಣಿಯೊಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆ ಮುಂಭಾಗ ಸರಂವಿ ಬಡಾವಣೆಯಲ್ಲಿ ನಡೆದಿದೆ. ಮೃತ ಮಹಿಳೆಯು ಸುಮಾರು 55 ವರ್ಷದ ವಿಜಿ ಎಂದು ಗುರುತಿಸಲಾಗಿದೆ. ಅಂದಹಾಗೆ ಮೃತ ಮಹಿಳೆಯ ಗಂಡ ಒಂದು ಮಗ ಇದ್ದು ಮೂಲತಃ ತಮಿಳುನಾಡು ನಿವಾಸಿಗಳಾಗಿದ್ದಾರೆ. ಕಳೆದ 30 ವರ್ಷಗಳ ಹಿಂದೆ ಗಂಡ ಈರುಳ್ಳಿ ವ್ಯಾಪಾರಕ್ಕೆಂದು ಚಿಕ್ಕಬಳ್ಳಾಪುರಕ್ಕೆ ಬಂದವರು ನಂತರ ಕುಟುಂಬ ಸಮೇತ ಇಲ್ಲೇ ವಾಸವಾಗಿದ್ರಂತೆ. ಮಗ ಇಂಜಿನಿಯರಿಂಗ್ ಮುಗಿಸಿ ಪ್ರತಿಷ್ಠಿತ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಮಹಾರಾಷ್ಟ್ರದಲ್ಲಿ ವಾಸವಾಗಿದ್ದು, ಇನ್ನು ಗಂಡ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ವ್ಯಾಪಾರಿಯಾಗಿದ್ದು ಬೆಳಗ್ಗೆ ಮಾರುಕಟ್ಟೆಗೆ ಹೋದರೆ ರಾತ್ರಿ ಮನೆಗೆ ಬರುತ್ತಾರಂತೆ. ಇನ್ನು ಮನೆಯಲ್ಲಿಯೇ ಒಬ್ಬರೇ ಇರುತ್ತಿದ್ರಂತೆ. ಇದರಿಂದ ಖಿನ್ನತೆಗೆ ಒಳಗಾಗಿ ಮಹಿಳೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ತಿಳಿದು ಬಂದಿದೆ. ಇನ್ನು ಕುಟುಂಬಸ್ಥರು ಮನೆಗೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮೃತಿಯ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಎಂಬುದು ಇನ್ನಷ್ಟೇ ತಿಳಿದು ಬರಬೇಕಿದ್ದ ಪೊಲೀಸರು ಮುಂದಿನ ತನಿಖೆ ಮುಂದುವರೆಸಿದ್ದಾರೆ. ನನ್ನ ಹೆಸರು ಕನಕವೇಲ್ ಅಂತ, ನಮ್ಮ ಮಿಸಸ್ ಹೆಸರು ಕೆ ವಿಜಿ ಅಂತ. ಅವ್ರ ವಯಸ್ಸು ಒಂದು 57 ವರ್ಷ ಆಗಿದೆ. ಸರ್ ಹೋಮ್ ನನ್ನ ಕೆಲಸ ಬಂದು ರೋಸಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಅವ್ರ ಹೌಸ್ ವೈಫ್ ಒಬ್ಬನೇ ಸರ್. ಸರ್ ಈಗ ಸ್ವಲ್ಪ ತಲೆ ನೋವಿತ್ತು, ಅದು ಹೆಡ್ಡಕ್ಕಿತ್ತು, ಎಲ್ಲ ಇತ್ತು, ಅದಿತ್ತು. ಈಗ ಅದು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಹಂಗಿಂಗ್ ಹಾಕ್ಕೊಂಡಿದ್ದಾರೆ ಮನೇಲಿ. ಇಲ್ಲ ಸರ್, ಜಗಳ ಇಲ್ಲ ಸರ್. ನಾವೆಲ್ಲ ಅಷ್ಟೊಂದು ಕ್ಲೋಸ್ ಆಗಿರ್ತೀವಿ. ನಮ್ಮ ಮನೆಗೆ ಫೈನಾನ್ಸ್ ಮಿನಿಸ್ಟ್ರೇ ಅವರು. ಏನೋ ಅವ್ರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ, ಯಾರು ಗೊತ್ತಾಗ್ತದೆ. ಅಷ್ಟೊಂದು ಅನ್ಯೋನ್ಯವಾಗಿರ್ತೀವಿ ನಾವು. ಹಾಗಾಗಿ ಮನೇಲಿ ಚೆನ್ನಾಗಿತ್ತು. ಬೆಳಗ್ಗೆ ಹೋಗುವಾಗ ನಮ್ಗೆ ಬಾಗಿಲೆಲ್ಲ ಪಕ್ಕದ ಮನೆ, ಮಧ್ಯಾಹ್ನ 1 ಗಂಟೆಗೆ ಪಕ್ಕದ ಮನೆ ಇರಲ್ತಲ್ಲ, ಕೆಳಗೆ ಬಂದು ಹೋದರು ಅಂತ ಹೇಳಿದ್ರಲ್ಲ. ಬೆಳಗ್ಗೆ ಎದ್ದು ಯಾವಾಗಲೂ ಬೆಳಗ್ಗೆ ಎದ್ದು ಮನೆ ಮುಂದೆ ಸಾರಿಸ್ತಾರೆ. ಅವತ್ತು ನಾನು ಹೋಗುವ ಆಚೆ 6 ಕಾಲಕ್ಕೆ ಹೋಗುವಾಗ ಮನೆ ಸಾರಿಸ್ತಾಯಿದ್ರು. ತವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.